ಕುಮಾರ ಮಗನೇ, ನಿನ್ನನ್ನು ಕಾಣಬೇಕು ಎನ್ನುವಂತಹ ತವಕದಲ್ಲೇ ನಾನಿದ್ದವಳು. ಏನು ಮಾಡೋಣ ಹೇಳು. ತಾಯಿಯಾಗಿ ನಾನು ಒಂದು ಮಗನನ್ನು ಸಾಕುವಂತಹ ಒಂದು ಯೋಗವನ್ನು ಪಡೆಯದೆ ನಾನು ಹೋದೆ. ನಿನ್ನನ್ನು ತಾಯಿದ್ದು ತಬ್ಬಲಿಯನ್ನಾಗಿ ಮಾಡುವಂತಹ ಒಂದು ಪರಿಸ್ಥಿತಿ ನನಗೆ ಬಂದು ಹೋಯಿತು ಕುಮಾರ. ಏನು ಮಾಡೋಣ ಹೇಳು. ನಿನ್ನನ್ನು ಕಾಣುವಾಗ ನನಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಹಾಗೆ ನಿನ್ನನ್ನು ಕಂಡ ಮೇಲೆ ಇದೋ ನನ್ನ ಕಣ್ಣಿನಲ್ಲಿ ಆನಂದ ಬಾಟವೇ ಸುಳಿಯುತ್ತಾ ಇದೆ ಕುಮಾರ. ಇಂತಹ ಒಂದು ಕುಮಾರನನ್ನು ಈಗಲಾದರೂ ನಾನು ಕಂಡೆನಲ್ಲ. ಈ ಪ್ರಾಯದಲ್ಲಿ ಇಷ್ಟು ಒಂದು ದೊಡ್ಡದಾಗಿ ಬೆಳೆದ ಮೇಲೆ ಆದರೂ ನಾನು ಕಂಡೆನಲ್ಲ ಕುಮಾರ. ಹಾಗಾಗಿ ಮನಸ್ಸು ಅರಿಯದಿದ್ದರೂ ಕರುಳು ಅರಿಯದೇ ಇದ್ದಿದ್ದೇ ಕಂದ. ಹಾಗಾಗಿ ನನ್ನ ಕರುಳು ಮುಗಿತಾ ಇದೆ. ನೀನು ನನ್ನ ಕುಮಾರ ಎನ್ನುವುದನ್ನು ನಾನು ಬಹಳಷ್ಟು ಸಂತೋಷದಲ್ಲಿ ಒಪ್ಪಿಕೊಂಡವಳು. ಆದರೆ ಏನು ಮಾಡೋಣ ಹೇಳು. ಕಾಲದ ಪರಿಸ್ಥಿತಿಯಲ್ಲಿ ಅಂತಹ ಒಂದು ದುಷ್ಕೃತ್ಯವನ್ನು ಮಾಡಬೇಕಾದಂತಹ ಸಂದರ್ಭ ನನಗೆ ಬಂದು ಹೋಯಿತು. ಮಗನೇ, ನೀನು ನನ್ನನ್ನು ತಪ್ಪೆಂದು ತಿಳಿದುಕೊಳ್ಳಬೇಡ. ಪ್ರಪಂಚದಲ್ಲಿ ಯಾವನಾದರೂ ಕೆಟ್ಟ ಮಗ ಹುಟ್ಟಿಕೊಳ್ಳಬಹುದು, ಕೆಟ್ಟ ತಾಯಿ ಹುಟ್ಟಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಕೆಟ್ಟ ತಾಯಿಯಾಗಿ ಹೋದೆ ಕಂದ. ನಿನ್ನನ್ನು ಸಲಹುವಂತಹ ಭಾಗ್ಯ ನನಗಿಲ್ಲ. ನಿನ್ನ ಆನಂದವನ್ನು ಕಾಣುವಂತಹ ಒಂದು ಯೋಗ ನನಗಿಲ್ಲ. ಹಾಗಾಗಿ ಕುಮಾರ, ಇದು ನಿನ್ನನ್ನು ಅಪ್ಪಿ ಹಿಡಿದಿದ್ದೇನೆ ಕಂದ. ಪಾಗಂದ ಜನನಿ ಕಂದ, ಜನನಿ ಭಾಗ್ಯವೀ ನಾಗಿ ಇನಿತು ಸತ್ಯ ಕುಲಜನಾದನು ಜನನಿ ಜನನಿ ಭಾಗ್ಯವೀನ ನಾಗಿಯೇ ಇನಿತು ಕ್ಷತ್ರಿಯ ಕುಲಜನಾದನು ಜನತೆ ಜಗದಲ್ಲಿ ಮೂತ ಸುತನನು ಬರಿದು ಮಮಯೋಗವು ಜನತೆ
ಜಗದಿ ಸೂತ ಸುತನೆ ತೆಲುಗರಿದು ಮಹಾಯೋಗವು ಜನನಿ ಕಾಜನಿ ನಾನಾಗಿಯೇ ಕುಮಾರ, ಉಭಯ ಕರಗಳಿಂದಲೂ ಪಾದದ್ವಯಗಳನ್ನು ಹಿಡಿದು ಹಾಕಿದ್ದೇನೆ. ಆ, ತಾಯಿ, ಅಂದ. ಯಾವ ಮಗನೇ ಆಗಲಿ ಆ, ತನ್ನ ತಾಯಿ ಯಾವ ಕಾರ್ಯವನ್ನು ಮಾಡಿರುವುದು ಕೆಟ್ಟದು ಎಂಬುದಾಗಿ ಭಾವಿಸುವುದಿಲ್ಲ. ಹ್ಮ್, ಎಲ್ಲವೂ ನಾನು ಪಡೆದುಕೊಂಡು ಬಂದಂತಹ ಭಾಗ್ಯ ಎಂಬುದಾಗಿ ತಿಳಿಯುತ್ತೇನೆ. ಆ, ಅಮ್ಮ, ಮಗನೇ, ಪಾಪ ಎಂಬುದಾಗಿ ಹೇಳ್ತಾರೆ. ಧರ್ಮದಲ್ಲಿ 3 ವಿಧಗಳು: ಹ್ಮ್, ಸಂಚಿತರು, ಆಗಾಮಿಯು, ಪ್ರಾರಬ್ಧ ಎಂಬ ಹಾಗೆ. ಯಾವ ಕರ್ಮವನ್ನು ನಾನು ಮಾಡಿದ್ದೇನೆ ಯಾವ ಜನ್ಮದಲ್ಲಿ ಎಂಬುದಾಗಿ ಹೇಳುವುದಕ್ಕಾಗುವುದಿಲ್ಲಮ್ಮ. ಹ್ಮ್, ಕ್ಷತ್ರಿಯನಾಗಿ ಹುಟ್ಟಿದರೂ ಲೋಕವೆಲ್ಲವೂ ನನ್ನನ್ನು ಸೂತ ಸುತ ಎಂಬುದಾಗಿ ಹೇಳುವಷ್ಟರ ಮಟ್ಟಿಗೆ ನಾನು ಹುಟ್ಟಿದ್ದೇನೆ. ಹ್ಮ್, ತಾಯಿ, ಅಂದ. ತಾಯಿಯ ಎದೆಯ ಬಿಸಿ ಅಪ್ಪುಗೆಯನ್ನು ಪಡೆಯುವಂತಹ ಯೋಗ ನನಗಿಲ್ಲ. ಹ್ಮ್, ತಾಯಿಯ ಎದೆಯನ್ನು ಒಂದು ಬೆಳೆಯುವಂತಹ ಯೋಗ ನಾನು ಪಡೆದುಕೊಂಡು ಬಂದಿಲ್ಲ. ಹ್ಮ್, ನನ್ನ ದೌರ್ಭಾಗ್ಯ ಎಂಬುದಾಗಿ ನಾನು ತಿಳಿಯಬೇಕೇ ಹೊರತು ನಿಮ್ಮನ್ನು ದೂರಿ ನಾನು ಯಾವ ನರಕಕ್ಕೆ ಹೋಗಲಿ ಹೇಳಿ. ಹ್ಮ್, ಅಮ್ಮ, ಕುಮಾರ, ಯಾವುದೋ ಜನ್ಮದಲ್ಲಿ ಹ್ಮ್, ಯಾರದೋ ತಾಯಿ ಮಗುವನ್ನು ನಾನು ಬೇರೆ ಮಾಡಿದ್ದೆ ನೋಡಿ. ಆ, ಆ ಪಾಪದ ಫಲವನ್ನು ನಾನೀಗ ಉಣ್ಣುತ್ತಾ ಇದ್ದೇನೆ. ಬೆಳೆದು ಹುಟ್ಟಿ ಬೆಳೆದು ಇಷ್ಟು ಪ್ರಾಯ ಆಯಿತು. ಹ್ಮ್, ಒಂದು ದಿನವಾದ ನನ್ನನ್ನು ಹಡೆದ ತಾಯಿ ಯಾರು ಪಡೆದ ತಂದೆ ಯಾರು ಎಂಬುದಾಗಿ ತಿಳಿಯುವಂತಹ ಒಂದು ಸಂಯೋಗ ನನಗೆ ಬರಲಿಲ್ಲ. ಆ, ಅದು ಬರಬೇಕಾದರೆ ಎಷ್ಟು ಕಾಲ ಬೇಕಾಯಿತು, ಎಷ್ಟು ಕಾಲ ನಾನು ಕಾಯಬೇಕಾಯಿತು. ಹ್ಮ್, ತಾಯೇ, ಯಾವತ್ತೂ ನಿಮ್ಮನ್ನು ನಾನು ನೋಡಲಾರೆ, ಹ್ಮ್, ನಾನು ಪಾಪಿ ಆಗಲಾರೆ. ಇದೆಲ್ಲವೂ ನನ್ನ ದೌರ್ಭಾಗ್ಯವನ್ನು ಯಾಕೆ ಕಣ್ಣೀರು ಇರಿಸುತ್ತಾ ಇದ್ದೀನಿ, ದುಃಖಿಸಬೇಡಿ ತಾಯಿ. ಮಗನೇ, ಲೋಕದೂರುವುದೆಂದು ಬೆದರುತ್ತ ಸಾಕದಾದೆನು ಮಗನೇ. ಲೋಕದೂರುವುದೆಂದು ಬೆದರುತ್ತ ಸಾಕದಾದೆನು ಮಗನೇ. ಪುತ್ರನ ಶೋಕದ ಗುರಿಯಾದೆ ಗತಿಸು, ಪುತ್ರನ ಶೋಕದ ಗುರಿಯಾದೆ ಗತಿಸು, ಈ ಕುವರರನು ದಯದಲ್ಲಿ ಪುತ್ರನ ಶೋಕದ ಗುರಿಯಾದೆ ರಕ್ಷಿಸು, ಈ ಕುವರರನು ದಯದಲ್ಲಿ ಲೋಕದೂರು ಬೆದರುತ್ತ ಕಂದ ಕುಮಾರ, ಈ ರೀತಿಯಾದಂತಹ ಸ್ಥಿತಿ ಯಾವ ತಾಯಿಗೂ ಕೂಡ ಬರಬಾರದು. ಯಾಕಂತ ಹುಟ್ಟಿದ ಮೇಲೆ ಮಗುವನ್ನು ತ್ಯಜಿಸಿ ತಾನು ಲೋಕದಲ್ಲಿ ಜೀವನವನ್ನು ಮಾಡ್ತಾಳೆ ಎಂದಾದರೆ ಅಂತಹ ಒಂದು ಪಾಪಿಷ್ಠ ತಾಯಿ ಇದ್ದಾಳೆ ಹೇಳು. ಯಾಕಂದ್ರೆ ಲೋಕಾಪಾದಕ್ಕೆ ಬೇಕಾಗಿ ಹೆದರಿದಂತಹ ನಾನು
ಆ ಹೊತ್ತಿನಲ್ಲಿ ಏನೂ ಮಾಡಲಿಕ್ಕಾಗದೆ ತಪ್ಪಲಿಯಾದಂತಹ ನಿನ್ನನ್ನು ಗಂಗೆಯಲ್ಲಿ ಒಪ್ಪಿಸಿಬಿಟ್ಟೆ ನಾನು. ಏನು ಮಾಡು? ಆ ಹೊತ್ತಿಗಾಗುವಾಗ ಅದೇ ಆಗದೆ ಬೇರೆ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನನ್ನಲ್ಲಿ ಇಲ್ಲವಾಗಿತ್ತು. ನಾನು ಗಂಗೆಯಲ್ಲಿ ಹೇಳಿ ನಿನ್ನನ್ನು ರಕ್ಷಣೆ ಮಾಡಮ್ಮ ಅಂತ ಹೇಳಿ ಅಲ್ಲಿ ಒಪ್ಪಿಸಿಬಿಟ್ಟೆ. ಕಂದ, ನೀನು ಬೆಳೆದು ಇಷ್ಟು ದೊಡ್ಡವನಾಗಿ ಈ ರೀತಿಯಾದಂತಹ ಒಂದು ಪರಾಕ್ರಮದಿಂದ ಮೆರೆಯುತ್ತಿಯಂದಾದ ಮೇಲೆ ನಿನ್ನನ್ನು ನಾನು ಕಾಣ್ತೇನೋ, ನಿನ್ನಲ್ಲಿ ನಾನು ಮಾತನಾಡ್ತೇನೋ ಇಲ್ಲೋ ಎನ್ನುವಂತಹ ಒಂದು ರೀತಿಯಾದಂತಹ ಒಂದು ಗೊಂದಲ ನನಗಿಲ್ಲ. ಆದರೆ ತಾಯಿಯಾದಂತಹ ನಾನು ಸಾವಿರಕ್ಕೆ ಮುನ್ನ ನಿನ್ನನ್ನೊಂದು ಕಂಡು ಮಾತನಾಡಿದೆ ಅಲ್ಲ, ಅದು ನನಗೆ ಬಹಳಷ್ಟು ಸಂತೋಷವನ್ನು ಕೊಡ್ತಾ ಇದೆ ಕಂದ. ಆದರೆ ನನ್ನಿಂದ ಬಹಳಷ್ಟು ಅಪರಾಧವಾಗಿ ಹೋಯಿತು ನಿನಗೆ. ಅದನ್ನೆಲ್ಲ ನೀನು ಮನಸ್ಸಿನಲ್ಲಿ ಒಪ್ಪಿಕೊಳ್ಳಬಾರದು. ನೀನು ಸಣ್ಣವನಾಗಿದ್ರು ಕೂಡ ನಾನು ಮಾಡಿದಂಥ ತಪ್ಪಿದ್ರೆ ಕ್ಷಮಿಸಬೇಕು. ಮಗನೇ, ಈಗ ನೋಡು, ನೀನು ದೊಡ್ಡದಾಗಿದ್ದಿ, ನಾನು ತಾಯಿಯಾಗಿ ನಿನ್ನ ಮುಂದೆ ಬಂದಿದ್ದೇನೆ. ನಿನ್ನನ್ನು ಕಂಡ ಮೇಲೆ ಸಂತೋಷಪಟ್ಟವಳಾಗಿದ್ದೇನೆ. ನೋಡು, ನೀನೊಬ್ಬನೇ ಮಗನಲ್ಲ ನನಗೆ, ಉಳಿದವರು ಪಾಂಡವರು. ನೋಡಿ, ಈಗ 5 ಮಂದಿ ಪಾಂಡವರು, ನೀನು ಸೇರಿದ 6 ಮಂದಿ ಆಗ್ತೀವಿ ಕಂದ. ಇನ್ನು ಮುಂದೆ ನೀನು ಹಿರಿಯವನಾಗುತ್ತೀ ನನ್ನ ಮಕ್ಕಳಿಗೆ. ನಿನ್ನಲ್ಲೇ ನಾನು ಹೇಳುವುದು, ನೀನು ಹಿರಿಯವನಾಗಿ ಅವರಿಗೆ ಅಣ್ಣನಾಗಿ ಅವರನ್ನು ಬುದ್ಧಿ ಹೇಳಿ ಅವರಿಗೆ ತಿದ್ದಿ ಸರಿಪಡಿಸಿ ನೀನು ನಡೆಸಬೇಕಪ್ಪ. ಅವರನ್ನು ನೀನು ಕಾಪಾಡಬೇಕು. ಆಪತ್ತಿನ ನಿನ್ನ ತಮ್ಮಂದಿರ ಜೊತೆಯಲ್ಲಿ ಬಂದು ತಮ್ಮಂದಿರನ್ನು ಕಾಪಾಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೆ. ನಾನು ಯಾರೆಂಬುದಾಗಿ ತಿಳಿಯದೆ ಇದ್ದಂತಹ ಕಾಲದಲ್ಲಿ ನನಗೆ ಅಧಿಕಾರವನ್ನು ಅನಾಹಾರವನ್ನು ಇಟ್ಟು ನನ್ನನ್ನು ಸಾಕಿ ಸಲಹಿದ, ನನ್ನನ್ನು ಪೋಷಿಸಿದ ಅಧಿಕ ಗೌರವ ಇಂದ ಆತ ಆಪತ್ತಿನಲ್ಲಿ ಸಿಕ್ಕಿದ್ದಾನೆ. ಪಾಂಡವರಲ್ಲಿ ಹೋರಾಟವನ್ನು ಮಾಡಿ ಹೇಗೆ ಜಯ ದೊರಕುತ್ತದೋ ಇಲ್ಲವೋ ಎನ್ನುವಂತಹ ಭರವಸೆ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಆಪತ್ತಿನಲ್ಲಿ ಇರುವಂತಹ ಗೌರವನನ್ನು ನಾನು ಹೇಗೆ ಬಿಟ್ಟು ಬರಲಿಕ್ಕಾಗಿ ಪ್ರಚೋದನಾಗುವುದಿದೆ. ಕುಂದ ಮನೆಗೆ 2 ಬಗೆದ ಹಾಕಿ ವಿಶ್ವಾಸ ದ್ರೋಹಿಯಾದಂತಹ ನನ್ನನ್ನು ನಾನು ನಿಂತಹ ಈ ಭೂಮಿ ಹೊರುವುದಕ್ಕೆ ಸಾಧ್ಯ ಉಂಟೆ ಅಲ್ವ? ಒಂದೊಮ್ಮೆಗೆ ನಾನು ಪಾಂಡವರ ಜೊತೆಯಲ್ಲಿ ಬಂದು ಕೌರವನಲ್ಲಿ ಹೋರಾಟವನ್ನು ಮಾಡಿದ್ದು ಆ ಜಯ ಸೇರು ನನ್ನ ಬಳಿಗೆ ಬರುವುದಕ್ಕೆ ಸಾಧ್ಯ ಇದೆ. ಅಮ್ಮ, ಯಾವತ್ತೂ ಇತ್ತ ನುಡಿಯನ್ನಾಗಲಿ
ಎಂದಿಗೂ ನಾನು ಹಾ. ವಿಶ್ವಾಸಘಾತಕವನ್ನು ಮಾಡಲಾರೆ, ಮಿತ್ರ ದ್ರೋಹಿಯಾದ ಕಾರ್ಯ. ಹಾ. ಕೊನೆಯ ಕಾಲದಲ್ಲಾದರೂ ನನ್ನ ಈ ದಿನವನ್ನು ನಾನು ಎಷ್ಟು ದಿನ ಬದುಕಿದ್ದೇನೋ ಆ ದಿನವನ್ನು ನಾನು ಕೌರವನ ತುದಿಯಲ್ಲಿ ಕಳೆಯಬೇಕೆಂಬುದಾಗಿ ತೀರ್ಮಾನ ಮಾಡಿದ್ದೇನೆ. ಹಾ. ತಾಯೇ, ಹಾ. ಒತ್ತಾಯ ಮಾಡಬಾರದು, ಒತ್ತಾಯ ಮಾಡಬಾರದು. ಚಿನ್ನ ಚಿನ್ನ ಕೇಳಗೆ ನೀ ಹಿರಿಯನ ಧನನಾಗಿ ಕುಮಾರ, ಹುಟ್ಟಿ ಇಷ್ಟು ದೊಡ್ಡದಾಗಿ ಬೆಳೆದರೂ ಕೂಡ ನಿನ್ನನ್ನು ಕಾಣುವಾಗ ನನಗೆ ಚಿನ್ನನ ಹಾಗೆ ಕಾಣ್ತಾ ಇದ್ದೆ ಕಣ್ಣ. ಯಾಕಂದ್ರೆ ಯಾವ ಮಕ್ಕಳಾದ್ರೂ ತಾಯಿಗೆ ಚಿನ್ನನ ಹಾಗೆ ಕಾಣ್ತಾ ಇರೋದು. ಲೋಕದಲ್ಲಿ ಊರಿಗೆ ಅರಸನಾದರೂ ಅವನು ತಾಯಿಗೆ ಮಗನಂದೇ ಹೇಳುವುದಲ್ಲವೇ ಕುಮಾರ? ಚಿನ್ನನಾದಂತಹ ನೀನು ದೊಡ್ಡದಾಗಿದ್ದಿ, ನಮ್ಮ ಮಕ್ಕಳಿಗೆ ಹಿರಿಯವನಾಗಿದ್ದಿ ನೀನು. ಆದ್ರೆ ನಿನ್ನಲ್ಲೇ ನಾನು ಆ ರೀತಿಯಾಗಿ ಹೇಳುತ್ತಾ ಇರುವಾಗ ಕೌರವನ ಬಳಿಯಲ್ಲಿದ್ದೇನೆ, ಅವನ ಅನ್ನವನ್ನು ನಾನು ಉಂಡಿದ್ದೇನೆ, ಅವನಿಗೆ ದ್ರೋಹ ಮಾಡಲಾರೆ ಅಂತ ಹೇಳ್ತಾ ಇದ್ದೆ. ನೋಡಪ್ಪ, ಕೌರವ ಯಾರು? ಪಾಂಡವರದಾದಂಥ ಅವನು ದ್ವೇಷಿ. ಯಾವಾಗ ನೋಡಿದರೂ ಪಾಂಡವರನ್ನು ತನ್ನ ದೇಶದಿಂದಲೇ ಅವರನ್ನು ಕಷ್ಟಕ್ಕೆ ಗುರಿಪಡಿಸಿ ಏನೆಲ್ಲ ಅನಾಹುತಗಳನ್ನು ಮಾಡಿ ಕೊನೆಗೆ ಸಿಗಬೇಕಾಗಿದ್ದಂಥ ರಾಜ್ಯವನ್ನು ಕೊಡದೆ ಯುದ್ಧವನ್ನೇ ಮಾಡಬೇಕು ಅಂತ ಹೇಳಿ ಯಾವ ರೀತಿಯಿಂದಲಾದರೂ ಯುದ್ಧದಲ್ಲಿ ಅವರನ್ನು ಕೊಲ್ಲಬೇಕೆಂದೇ ಬಯಸಿದಂತ ಅವನು ಕಂದ, ನೀನು ಅವರಿಗೆ ಅಣ್ಣನಾಗಿ ಕೌರವನ ಬಳಿಯಲ್ಲಿದ್ದು ಕೌರವನು ಹೇಳಿದಂತೆ ಕೇಳಿಕೊಂಡು ನೀನು ಪಾಂಡವರಲ್ಲಿ ಯುದ್ಧವನ್ನು ಮಾಡ್ತೀಯ ಕುಮಾರ. ಅವರನ್ನು ಸಲಹುವುದನ್ನು ಬಿಟ್ಟು ನೀನು ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಅವರನ್ನು ಕೊಲ್ಲಲಿಕ್ಕೂ ನೀನು ಹೇಸದೆ ಮುಂದುವರಿತಾ ಇದ್ದೀಯ ಕುಮಾರ. ನೀನು ಇದು ಮಾಡುವುದು ಸರಿ? ಇದು ನಿನಗೆ ಒಂದು ರೀತಿಯಾದಂತಹ ನೀತಿ. ಲೋಕ ಮೆಚ್ಚಿರುತ್ತ ತಂದ ಇದ್ದಾನೆ ಕಾಡ್ತೀಯ ತಾಯಿ.